ಇಂಡಿಯಾ ವಿಮಾನ ದುರಂತದ ತನಿಖೆ ಚುರುಕುಗೊಂಡಿದೆ. ಅಮೆರಿಕದ ಬೋಯಿಂಗ್ ಸಂಸ್ಥೆಯ ತಜ್ಞರು ಅಹಮದಾಬಾದ್ಗೆ ಆಗಮಿಸಿದ್ದು ದುರಂತದ ತನಿಖೆಗೆ ಸಹಕರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಹಮದಾಬಾದ್ ವಿಮಾನ ದುರಂತ ಬೆನ್ನಲ್ಲೇ ಒಂದೇ ದಿನ ಹಲವು ಕಡೆ ವಿಮಾನಗಳಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಬಗ್ಗೆ ವರದಿಯಾಗಿದೆ. ಭಾರತದ ಇತಿಹಾಸದಲ್ಲೇ ಕಂಡು ಕೇಳರಿಯದ ವಿಮಾನ ದುರಂತಕ್ಕೆ 270ಕ್ಕೂ ಹೆಚ್ಚು ಮಂದಿ ಜೀವ ಬಿಟ್ಟಿದ್ದಾರೆ. ಓರ್ವ ಪ್ರಯಾಣಿಕ ಬದುಕಿ ವಿಮಾನದಲ್ಲಿದ್ದ 241 ಮಂದಿ ಸಜೀವ ದಹನವಾಗಿದ್ದಾರೆ. ಈಗಾಗಲೇ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು ದುರಂತಕ್ಕೆ ಅಸಲಿ ಕಾರಣವೇನು ಅನ್ನೋದನ್ನ ಪತ್ತೆ ಹಚ್ಚಲಾಗ್ತಿದೆ. ಮೇಡೇ ಮೇಡೇ, ನೋ ಪವರ್, ನೋ ಥ್ರಸ್ಟ್, ಗೋಯಿಂಗ್ ಡೌನ್ ಎಂದು ಏರ್ ಇಂಡಿಯಾ ಪೈಲಟ್ ಕಳಿಸಿದ್ದ ಕೊನೆಯ 5 ಸೆಕೆಂಡ್ ಸಂದೇಶವನ್ನ ನಾನಾ ರೀತಿ ವಿಶ್ಲೇಷಣೆ ಮಾಡಲಾಗ್ತಿದೆ. ಕೇಂದ್ರ ಗೃಹ ಸಚಿವಾಲಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಈಗಾಗಲೇ ಉನ್ನತ ಮಟ್ಟದ ಸಮಿತಿಯಿಂದ ತನಿಖೆ ಪ್ರಗತಿಯಲ್ಲಿದೆ. ವಿಮಾನ ಇಲಾಖೆ ಅಪರಾಧ ಬ್ಯೂರೋ ಕೂಡ ತನಿಖೆ ಚುರುಕುಗೊಳಿಸಿದೆ. ಈ ನಡುವೆ ಅಹಮದಾಬಾದ್ಗೆ ಅಮೆರಿಕ ಬೋಯಿಂಗ್ ಸಂಸ್ಥೆಯ ತಜ್ಞರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಹಮದಾಬಾದ್ಗೆ ಆಗಮಿಸಿದ ಬೋಯಿಂಗ್ ಸಂಸ್ಥೆ ತಜ್ಞರು ಇಂಜಿನ್ ದೋಷದಿಂದ ವಿಮಾನ ಪತನವಾಯಿತು, ಪೈಲಟ್ ನಿರ್ಲಕ್ಷ್ಯ ಕಾರಣನ, ಪಕ್ಷಿಗಳು ಡಿಕ್ಕಿಯ, ಬೇರೆ ತಾಂತ್ರಿಕ ಕಾರಣಗಳು ದುರಂತದ ಹಿಂದಿದೆಯಾ, ವಿಧ್ವಂಸಕ ಕೃತ್ಯವ, ಹೀಗೆ ಹಲವು ಪ್ರಶ್ನೆಗಳು ಕಾಡ್ತಿವೆ. ಪತನಕ್ಕೀಡಾದ ಏರ್ ಇಂಡಿಯಾ ಬೋಯಿಂಗ್ 787-8 ಡ್ರೀಮ್ ಲೈನರ್ ವಿಮಾನ ಅಮೆರಿಕದ ಬೋಯಿಂಗ್ ಸಂಸ್ಥೆಯದ್ದು. ಹೀಗಾಗಿ ಈ ವಿಮಾನದಲ್ಲೇ ದೋಷವಿತ್ತು ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಈಗಾಗಲೇ ಕೇಂದ್ರ ಸರ್ಕಾರ ಭಾರತದಲ್ಲಿರುವ ಎಲ್ಲ 38 ಬೋಯಿಂಗ್ ವಿಮಾನಗಳು ವಿಸ್ತೃತ ತಪಾಸಣೆಗೆ ಆದೇಶ ಮಾಡಿದೆ. ಈ ಆರೋಪಗಳ ನಡುವೆ ಇದೀಗ ಬೋಯಿಂಗ್ ಸಂಸ್ಥೆಯ ತಜ್ಞರು ತನಿಖೆಗಾಗಿ ಅಹಮದಾಬಾದ್ಗೆ ಬಂದಿಳಿದಿದ್ದಾರೆ. ಡೆಡ್ಲಿ ವಿಮಾನ ಅಪಘಾತದ ಕುರಿತು ಪರಿಶೀಲನೆ ಮತ್ತು ವಿಶ್ಲೇಷಣೆ ನಡೆಸಲಿದ್ದಾರೆ. ಸತ್ಯ ಬಿಚ್ಚಿಡುತ್ತಾ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಕಳೆದ ಶುಕ್ರವಾರ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿತ್ತು. ನಿನ್ನೆ ಪೈಲಟ್ಗಳು ಕೂರುವ ಕಾಕ್ಪಿಟ್ನ ವಾಯ್ಸ್ ರೆಕಾರ್ಡರ್ ಪತ್ತೆಯಾಗಿದೆ. ಎಲೆಕ್ಟ್ರಾನಿಕ್ ಸಾಧನವಾದ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅನ್ನ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತಾನೂ ಕರೆಯಲಾಗುತ್ತೆ. ಇದು ದುರಂತ ಸಂದರ್ಭದಲ್ಲಿ ಪ್ರತಿ ಸೆಕೆಂಡ್ನಲ್ಲಿ ಏನಾಯಿತು ಎಂಬುದನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಕಾಕ್ಪಿಟ್ ಮತ್ತು ವಿಮಾನ ವ್ಯವಸ್ಥೆಯಲ್ಲಿ ಏನಾಯಿತು ಎಂಬುದರ ಕುರಿತು ಮಾಹಿತಿಯನ್ನು ನೀಡುತ್ತದೆ. ಕಾಕ್ಪಿಟ್ನಲ್ಲಿನ ಪೈಲಟ್ ಸಂಭಾಷಣೆಗಳು, ರೇಡಿಯೋ ಪ್ರಸರಣಗಳು ಹಾಗೂ ಇತರೆ ಯಾಂತ್ರಿಕ ಶಬ್ದಗಳ ಮಾಹಿತಿಯನ್ನು ಸಂಗ್ರಹಿಸಿರುತ್ತದೆ. ಮಾಜಿ ಸಿಎಂ ವಿಜಯ್ ರೂಪಾನಿಗೆ ಅಂತಿಮ ನಮನ. ಲಂಡನ್ನಲ್ಲಿದ್ದ ಪುತ್ರಿ ಮತ್ತು ಪತ್ನಿಯನ್ನ ನೋಡಲು ತೆರಳುತ್ತಿದ್ದ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ರು. ಡಿಎನ್ಎ ಪರೀಕ್ಷೆಯಿಂದ 3 ದಿನಗಳ ಬಳಿಕ ಮೃತದೇಹದ ಗುರುತು ಪತ್ತೆ ಹಚ್ಚಲಾಗಿತ್ತು. ಸಿವಿಲ್ ಆಸ್ಪತ್ರೆಯಿಂದ ಪಾರ್ಥಿವ ಶರೀರ ಹಸ್ತಾಂತರವಾಗಿದೆ. ವಿಜಯ್ ರೂಪಾನಿ ಪತ್ನಿ, ಪುತ್ರ ಇವತ್ತು ರಾಜ್ಕೋಟ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲಿದ್ದಾರೆ. ವಿಜಯ್ ರೂಪಾನಿ ಪತ್ನಿ, ಪುತ್ರ ಋಷಭ್ ರೂಪಾನಿ ಅಂತಿಮ ನಮನ ಸಲ್ಲಿಸಿದ್ರು. ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಕೂಡ ಅಂತಿಮ ನಮನ ಸಲ್ಲಿಸಿದ್ರು. ರಾಜ್ಕೋಟ್ನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗಿಯಾಗಲಿದ್ದಾರೆ. ಮತ್ತೊಂದೆಡೆ ವಿಮಾನ ಅಪಘಾತ ಪ್ರಕರಣದಲ್ಲಿ ಸಾವನ್ನಪ್ಪಿದ್ದವರ ಪೈಕಿ ಇಲ್ಲಿವರೆಗೆ 87 ಡಿಎನ್ಎ ಮಾದರಿಗಳು ಸಂಬಂಧಿಕರೊಂದಿಗೆ ಹೊಂದಿಕೆಯಾಗಿವೆ. 47 ಮೃತದೇಹಗಳನ್ನು ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.